ಮೊದಲಿಂದಲೂ ಕೂಡ ಗಾಂಧಿ కుటుంబದ ಬಗ್ಗೆ ಒಬ್ಬ ವಿನಮ್ರ సేవಕನಾಗಿ ವರ್ತನೆ ಮಾಡ್ತಾರೆ. రాహుల్ గాంధీ గారి శిలా శాసనానికి ఎదురొస్తే వాళ్ళ పాలిట మరణ శాసనం. ರಾಹುಲ್ ಗಾಂಧಿ ಅವರನ್ನ ವಿರೋಧ ಮಾಡಿದ್ರೆ ಅವರ ರಾಜಕೀಯ ಇತಿಶ್ರೀ ಆಗತ್ತೆ. ಯಾರನ ನಮ್ಮ ನಾಯಕನನ್ನ ಟೀಕೆ ಮಾಡಿದ್ರೆ ಅವನಿಗೆ ಮರಣದಂಡನೆ ಅಂತ ಹೇಳೋ ಅಂಥದ್ದು ಎಷ್ಟು ಅಭಾಸ. ಪ್ರಜಾಪ್ರಭುತ್ವದಲ್ಲಿ ಯಾರೇ ಕೂಡ ಇಂಥ ಭಾಷೆಗಳನ್ನ ಬಳಸಬಾರ್ದು. ಅತಿರೇಕದ ಹೊಗಳಿಕೆ, ಅತಿರೇಕವಾದಂಥ ಬೆಂಬಲವನ್ನ ಸೂಚಿಸುವಂತ ಇವರ ನಡವಳಿಕೆ ಸರಿಯಲ್ಲ. ಭಟ್ಟಂಗಿತನದ ಪರಾಕಾಷ್ಠೆ ಅಂತ ಅಂದ್ರೆ ಏನು ಅಂತ ತಿಳ್ಕೋಬೇಕು ಅಂದ್ರೆ ಇಂಥದ್ದನ್ನ ನೋಡ್ಬೇಕು. ಎಂಥದ್ದನ್ನ ನೋಡ್ಬೇಕು ಅಂದ್ರೆ ರೇವಂತ್ ರೆಡ್ಡಿ ಅವರು ಹೇಳಿರುವಂತ ಮಾತನ್ನು. ರಾಹುಲ್ ಗಾಂಧಿ ಅವರ ಆದೇಶವನ್ನ, ಅವರ ನಡೆಯನ್ನ ಯಾರಾದ್ರೂ ವಿರೋಧ ಮಾಡಿದ್ರೆ ಅವರನ್ನ ಮರಣ ದಂಡನೆಗೆ ಗುರಿ ಮಾಡ್ತಾರಂತ. ಈ ರೀತಿಯ ಹೇಳಿಕೆಗೆ ಹುಚ್ಚುತನ ಅನ್ಬೇಕು ಅಥವಾ ರಾಹುಲ್ ಗಾಂಧಿ ಅವ್ರ ಮೇಲಿರೋ ಅತಿಯಾದ ಪ್ರೀತಿ ಅನ್ಬೇಕೋ ಗೊತ್ತಿಲ್ಲ. ಈ ಒಂದು ಹೇಳಿಕೆಗೆ ಕರ್ನಾಟಕ ಬಿಜೆಪಿಯ ವಕ್ತಾರ ಪ್ರಕಾಶ್ ಶೇಷ ರಾಘವಾಚಾರ್ಯ ಅವರು ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ. ರೇವಂತ್ ರೆಡ್ಡಿ ಅವರು ಅನಿರೀಕ್ಷಿತವಾಗಿ ಅವರೇ ನಿರೀಕ್ಷೆ ಮಾಡದಿದ್ದಂಥ ಸಂದರ್ಭದಲ್ಲಿ ತೆಲಂಗಾಣ ಮುಖ್ಯಮಂತ್ರಿಯಾಗಿ ಆಯ್ಕೆ. KCR ಅವರ ವೈಫಲ್ಯವನ್ನು ಅವರಿಗೆ ಲಾಭವಾಗಿ ಪರಿಣಮಿಸಿತು. ಅವರು ಮೊದಲಿಂದಲೂ ಕೂಡ ಗಾಂಧಿ ಕುಟುಂಬದ ಬಗ್ಗೆ ಒಬ್ಬ ವಿನಮ್ರ ಸೇವಕನಾಗಿ ವರ್ತನೆ ಮಾಡ್ತಾರೆ ವಿನಃ ಒಬ್ಬ ತೆಲಂಗಾಣದ ಗೌರವಾನ್ವಿತ ಮುಖ್ಯಮಂತ್ರಿಯಾಗಿ ಅವರು ಮಾತಾಡಿದ್ದೇ ಇಲ್ಲ. ಸೋನಿಯಾ ಗಾಂಧಿ ಅವರನ್ನ ದೈವ ಅನ್ನೋ ಅತಿರೇಕವನ್ನು ರೇವಂತ್ ರೆಡ್ಡಿ ಅವರು ತೋರಿಸಿದರು. ಮೊನ್ನೆ 42% ಹಿಂದುಳಿದ ವರ್ಗಗಳಿಗೆ ಮೀಸಲಾತಿ ಕೊಡಬೇಕು ಅನ್ನುವಂಥ ಒಂದು ಮಸೂದೆಯನ್ನು ರಾಷ್ಟ್ರಪತಿಗಳು ಅನುಮೋದನೆ ಮಾಡಬೇಕು ಅಂತ ಒತ್ತಾಯ ಮಾಡೋಕ್ಕೆ ದೆಹಲಿಯಲ್ಲಿ ನಡೆದಂಥ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸಿ ರೇವಂತ್ ರೆಡ್ಡಿಯವರು ಮಾಡಿದ ಭಾಷಣ ಅತ್ಯಂತ ಖಂಡನೀಯ. ಮತ್ತು ಪ್ರಜಾಪ್ರಭುತ್ವದಲ್ಲಿ ಈ ರೀತಿಯಾದಂಥ ಬೆದರಿಕೆ, ಪ್ರಚೋದನಾತ್ಮಕ ಭಾಷಣಗಳು ಒಗ್ಗುವಂಥದ್ದಲ್ಲ. ರಾಹುಲ್ ಗಾಂಧಿಯವ್ರನ್ನ ವಿರೋಧ ಮಾಡಿದ್ರೆ ಅವರ ರಾಜಕೀಯ ಇತಿಶ್ರೀ ಆಗತ್ತೆ, ಅವರಿಗೆ ಮರಣದಂಡನೆ ಕೊಡ್ತೀವಿ ಅನ್ನುವಂಥ ಹುಚ್ಚಾಟದ ಮಾತುಗಳು ಒಬ್ಬ ಜವಾಬ್ದಾರಿಯುತವಾದಂಥ ಮುಖ್ಯಮಂತ್ರಿಗಳಿಂದ ಯಾರೂ ನಿರೀಕ್ಷೆ ಮಾಡೋದಿಲ್ಲ. ಈ ಮಟ್ಟದ ಒಂದು ಚಮಚಾಗಿರಿ ಅಂತ ನಾವೇನು ಹೇಳಬೇಕು ಅಂದರೆ ಈ ಶಬ್ದ ಬಳಕೆ ಅಪ್ರಸ್ತುತವಾದರೂ ಅವರು ಮರಣದಂಡನೆ ಕೊಡ್ತೀವಿ ಅಂತ ಹೇಳೋ ಮಟ್ಟಕ್ಕೆ ಹೋದಾಗ ಇದನ್ನು ಅನಿವಾರ್ಯವಾಗಿ ನಾವು ಬಳಸಬೇಕಾಗತ್ತೆ. ಪ್ರಜಾಪ್ರಭುತ್ವದಲ್ಲಿ ವಿರೋಧ ಮತ್ತು ಪರ ಅನ್ನೋದು ಎರಡೂ ಇರಬೇಕು. ಟೀಕೆ ಟಿಪ್ಪಣಿಗಳು ನಡೀತಾ ಇರಬೇಕು, ವಾದ ಸಂವಾದಗಳು ಇರಬೇಕು. ನಿಮ್ಮ ತಪ್ಪಾದನ್ನು ತೋರಿಸುವಂಥದ್ದೇ ಒಂದು ಪ್ರಜಾಪ್ರಭುತ್ವದ ಲಕ್ಷಣ, ಗೌರವ. ಇವತ್ತು ಸಂವಿಧಾನವನ್ನು ಎತ್ತಿ ಹಿಡಿಯೋ ಜನ ನಾವು ಅಂತ ಹೇಳ್ಕೊಡೋಂಥ ಕಾಂಗ್ರೆಸ್ನವರು ಯಾರನ ನಮ್ಮ ನಾಯಕನನ್ನು ಟೀಕೆ ಮಾಡಿದರೆ ಅವನಿಗೆ ಮರಣದಂಡನೆ ಅಂತ ಹೇಳೋ ಅಂಥದ್ದು ಎಷ್ಟು ಅಭಾಸ ಮತ್ತು ಎಷ್ಟೊಂದು ಖಂಡನೀಯ ಅನ್ನೋದು ಇದರೊಳಗೆ ಗೊತ್ತಾಗುತ್ತೆ. ಇವರ ಭಾಷೆಯ ಬಳಕೆ ಖಂಡಿತ ಅದು ಆಕ್ಷೇಪಾರ್ಹವಾದ್ದು. ಮತ್ತು ಅದನ್ನು ಪ್ರಜಾಪ್ರಭುತ್ವದಲ್ಲಿ ಯಾರೇ ಕೂಡ ಇಂಥ ಭಾಷೆಗಳನ್ನು ಬಳಸಬಾರ್ದು. ಮುಖ್ಯಮಂತ್ರಿ ಆದಂಥವರು ಬೇರೆಯವರಿಗೆ ಮಾದರಿ ಆಗಬೇಕು ತಮ್ಮ ಭಾಷೆಯಿಂದ, ತಮ್ಮ ನಡವಳಿಕೆಯಿಂದ, ತಮ್ಮ ಕೆಲಸದಿಂದ. ಆದರೆ ಇವತ್ತು ಎಷ್ಟು ಮಟ್ಟಿಗೆ ನಾವು ತಮ್ಮ ವಿಧೇಯತೆಯನ್ನು ನಮ್ಮ ನಾಯಕನಿಗೆ ತೋರಿಸಿ ನನಗೆ ಸಿಕ್ಕಿರುವ ಪಟ್ಟವನ್ನು, ನನಗೆ ಸಿಕ್ಕಿರುವ ಸ್ಥಾನವನ್ನು ಮುಂದುವರಿಸ್ಕೊಂಡು ಹೋಗೋ ಒಂದೇ ಕಾರಣಕ್ಕಾಗಿ ಅತಿರೇಕದ ಹೊಗಳಿಕೆ, ಅತಿರೇಕವಾದಂಥ ಬೆಂಬಲವನ್ನು ಸೂಚಿಸುವಂಥ ಇವರ ನಡವಳಿಕೆ ಸರಿಯಲ್ಲ. ಇವರು ಇದನ್ನು ಭಾರತೀಯ ಜನತಾ ಪಾರ್ಟಿ ಖಂಡಿತವಾಗಿ ಅತ್ಯಂತ ಕಠೋರವಾಗಿ ಖಂಡಿಸುತ್ತೆ.